ಫುಲ್ ಕುಡ್ದು ಬಿಟ್ಟಿದ್ದಾರೆ. ಏನಾಯ್ತು? ಡೀಸೆಲ್ ಖಾಲಿ ಆಗೈತಾ? ಸ್ಟವ್ ಮಾಡೋಣವಾ? ಕಾರ್ನ ತಳ್ಳಕ್ಕಾಗುತ್ತಾ? ನಮ್ಮ ಗಾಡೀಲಿ ಅಷ್ಟು ಕೆಪಾಸಿಟಿ ಇದೆಯಾ ಅನ್ನೋದೇ. ಒಬ್ರು ಇದ್ರಲ್ಲಿ ಹತ್ಕೊಳ್ಳಿ. ಒಂದು ಸ್ವಲ್ಪ ಅಣ್ಣ, ಒಂದು ಸ್ವಲ್ಪ ಮೂವ್ ಮಾಡಿ ಮತ್ತೆ ಹಂಗೆ ಹತ್ಕೊಬಿಡಿ. ತುಂಬ ಕಷ್ಟ ಆಗ್ತಿದೆ ಬರೋ, ತಳ್ತಾ ಇದ್ದೀನಿ. ಅಪ್ಪು ಬೇರೆ ಸಿಕ್ಕಿದೆ. 20ರಲ್ಲಿ ತಳ್ತಾ ಇದ್ದೀವಿ. ಇನ್ನೊಬ್ರು ಬಂದರು ಸ್ಕೂಟಿಯಲ್ಲಿ, ಆ್ಯಕ್ಟಿವಾ. ಹೌದು ಬಿಡಿ, ಇಲ್ಲಿ ಬಂಕಿದೆ, ಆಪೋಸಿಟ್ ಹಾಕೋಬೋದು. ಬಂಕಿದೆ ಇಲ್ಲಿ. ಸೈಡ್ಗೆ ಹಾಕಕ್ಕೆ ಹೇಳಿ. ಮುಂದೆ ಎಲ್ಲಾದರೂ ಆಯ್ತಾ? ಅಲ್ಲ, ಇಲ್ಲೇ ಸೈಡ್ಗೆ ಹಾಕೊಂಡಿದ್ರೆ ಸೈಡ್ಗೆ ಹಾಕಿ ಅಂದರೆ ಹಂಗೆ ಹೊಲ್ಟೋಗ್ಬಿಡ್ತಿದ್ದಾರಲ್ಲಪ್ಪ ಇವರು. ಸೈಡ್ಗೆ ಹಾಕ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಏನು ಮಾಡೋದು, ಇವ್ರು ನೋಡಿದ್ರೆ ಹೊಲ್ಟೋಯ್ತವ್ರಲ್ಲ, ಏನು ಮಾಡೋದು? ಸೈಡ್ಗೆ ಹಾಕ್ಕೊಂಡು ಬಾಟ್ಲಲ್ಲಿ ಎತ್ಕೊಂಡು ಬಂದುಬಿಟ್ಟಿದ್ರೆ ಸರಿ ಹೋಗ್ತಾಯಿತ್ತು ಸ್ವಲ್ಪ. ಯಾಕಂದರೆ ತಳ್ಳೋದಕ್ಕೇನು ಪ್ರಾಬ್ಲಮ್ ಅಲ್ಲ ಗುರು. ಇವಾಗ ಇಷ್ಟು ಡೌನ್ ಇದೆ, ಮತ್ತು ಆಪೋಸಿಟಲ್ಲಿ ಅಷ್ಟೇ ಅಪ್ ಇದೆ. ತಳ್ಳೋದಕ್ಕೆ ತುಂಬ ಹೆವಿ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಫಸ್ಟ್ ಗೇರಲ್ಲಿ ಹಾಕಿದ್ರು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸ್ಕೂಟಿ ಬ್ರದರ್ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಇವಾಗ ಅವ್ರ ಕೈಯಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗಂತೂ. ಒಟ್ಟಿನಲ್ಲಿ ತುಂಬ ಹೆವಿ ರಿಸ್ಕ್ ಆಗುತ್ತೆ ಈಗಂತೂ. ಯಾಕಂದರೆ ನಾರ್ಮಲ್ ರೋಡಲ್ಲಿ ತಳ್ಬೋದು ಆರಾಮಾಗಿ. ಒಂದು ಸ್ವಲ್ಪ ಅಪ್ಪಿದ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಳ್ಬೋದು. ನೋಡಿ ಎಷ್ಟು ಅಪ್ಪಿದೆ ಅಂತಂದರೆ, ಯಪ್ಪ ನನಗಂತೂ ಲಾರಿ ಅಣ್ಣ ಈಗಲೇ ಬಂದ್ರಣ್ಣ. ಬಿಟ್ರೆ ಇಲ್ಲ, ಮುಗೀತು ಕತೆ. ಕಷ್ಟ ಆಗ್ಬಿಡ್ತಿದೆ ಗುರು, ತಳ್ಳಕ್ಕೆ ಆಗ್ತಾ ಇಲ್ಲ. ಒಂದು ರೇಂಜಲ್ಲಿದೆ ಗುರು. ನಮ್ಮ ಗಾಡಿ ಹತ್ರ ಎಂಬೋ ಅಂತ ಕಿರ್ಚಿ ಬಿಡ್ತಾ ಇದೆ. ಫುಲ್ಲು ಫಸ್ಟ್ ಗೇರಲ್ಲಿ ಹಾಕ್ಕೊಂಡು ನುಗ್ಗುತ್ತಾ ಇದ್ದೀನಿ. ಗಾಡಿ ಜಂಪ್ ಆಗ್ತಾ ಇದೆ, ಕಾರ್ ಮುಂದೆ ಹೋಗ್ತಾ ಇಲ್ಲ. ಕಾಲಂತೂ ಸಿಕ್ಕಾಪಟ್ಟೆ ನೋವಾಗ್ಬಿಡ್ತಾ ಇದೆ ಗುರು. ಆ ಬಣ್ಣ ಆಪೋಸಿಟಲ್ಲೇ ನಿಲ್ಸ್ಕೊಂಡಿದ್ದರೆ ಚೆನ್ನಾಗಿರ್ತಾಯಿತ್ತು. ಬಾಟ್ಲಲ್ಲಿ ಎತ್ಕೊಂಡು ಹೋಗ್ಬೋದು, ಬಾಟ್ಲಲ್ಲಿ ಎತ್ಕೊಂಡು ಹೋಗಿ ಹಾಕಿದರೆ ಸರಿ ಹೋಗ್ತಾಯಿತ್ತು. ಈ ಡೌನ್ಗೆ ಬಂದುಬಿಟ್ರು ಮತ್ತೆ ಅಪ್ಪಲ್ಲಿ ತಳ್ಳೋದಕ್ಕೆ. ಯಮರಾಜ ಬಂದು ಶೇಕ್ ಹ್ಯಾಂಡ್ ಕೊಟ್ಟಂಗೆ ಐತೆ ಗುರು. ಕಾಲಂತೂ ಸಿಕ್ಕಾಪಟ್ಟೆ ಕಲ್ಸೋಕ್ಕೆ ಆಗ್ತಾಯಿಲ್ಲ. ತೆಗೆದ್ರೆ ಮತ್ತೆ ಕಾರಿಂದ ಹೋಗ್ಬಿಡುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಾದರೂ ಆಟೋ ಬಂದಿದ್ದರೆ ಆಟೋದಲ್ಲಿ ಚೆನ್ನಾಗಿ ತಳ್ಬೋದಾಗಿತ್ತು. ಆಟೋದವ್ರು ಯಾರೂ ಬಂದಿಲ್ಲ. ಅವರೇ ಆವಾಗಲೇ ಒಬ್ಬರು ಬಂದರು, ಅವ್ರು ಹಂಗೆ ಹೊರಟೋದ್ರು. ಅವ್ರ ಕೈ ಕಾಲು ಏನು ಹಾಕಕ್ಕೆ ಹೋಗಿಲ್ಲ. ಹೆವಿ ರಿಸ್ಕ್ ಆಗಿಬಿಡ್ತಿದೆ ಅಪ್ಪ. ಅಪ್ಪ ಮಮ್ಮಿ ಮಮ್ಮಿ ಅಣ್ಣ, ಎಕ್ಸೆಲ್ ಸ್ವಲ್ಪ ತಳ್ಳಿ ಬನ್ನಿ. ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋರಿಗೆ ತುಂಬ ಸಪೋರ್ಟ್ ಸಿಗಲ್ಲ. ಈ ರೀಲ್ಸ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಬಟ್ಟೆ ಬಿಚ್ಕೊಂಡು ರೀಲ್ಸ್ ಮಾಡೋರಿಗೆ ಹೆವಿ ಸಪೋರ್ಟ್ ಬರುತ್ತೆ. ಯಾಕಂತ ಗೊತ್ತಿಲ್ಲ ನನಗೆ. ನಿಯತ್ತಾಗಿ ಕಷ್ಟ, ಹುಡುಗರು ಒಂದು ಮಾತ್ರ ನಿಯತ್ತಾಗಿ ಎಷ್ಟು ಕಷ್ಟಪಡ್ತಿರ್ತಾರೆ ಒಂದು ರೀಲ್ಗೋಸ್ಕರ, ಎಷ್ಟು ಒಂದು ರೀಲ್ ಮಾಡೋದಕ್ಕೆ. ಆದರೆ ಹುಡುಗರಿಗೆ ಸಪೋರ್ಟ್ ಸಿಗೋದೇ ಇಲ್ಲ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೆಲ್ಪ್ ಮಾಡಬೇಕು ಅನ್ನೋರಿಗೆ ಖಂಡಿತ ಸಿಗೋದೇ ಇಲ್ಲ. ಫೈಟಿಂಗ್ಗಳ ಮೇಲೆ ಇರೋ ಇಂಟ್ರೆಸ್ಟು ಯಾರಿಗಾದ್ರೂ ಹೆಲ್ಪ್ ಮಾಡೋರ ಮೇಲೆ ಇರಲ್ಲ ನಮ್ಮ ಜನಗಳಿಗೆ ಅಲ್ವಾ. ಆದರೆ ನನಗೊಂದು ಸ್ವಲ್ಪ ಜನ ಫಾಲೋವರ್ಸ್ ಇದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ನನಗೆ ಆ ಥರ ಮಾಡಿಲ್ಲ. ಯಾಕಂದರೆ ನಾನು ಮಾಡಿರೋ ಒಳ್ಳೆಯ ಕೆಲಸಗಳಿಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಜಾಸ್ತಿ ಬಂದಿಲ್ಲ, ಸ್ವಲ್ಪನೇ ಬಂದಿದ್ದ, 18,000 ಬಂದಿದ್ದಾವೆ. ಆದರೂ ನಾನಂತೂ ಖುಷಿಯಾಗೇ ಇದ್ದೀನಿ. ನೋಡಿ, ನೋಡ್ಕೊಂಡಿದ್ದಾರೆ. ಬಂದರೆ ಕೈ ಹಾಕಿಲ್ಲ ಒಬ್ಬರು ಕೂಡ. ಬಂದು ಕಷ್ಟಪಡ್ತಾರಪ್ಪ. ಹೆಂಗೆ ಏನು ಮಾಡೋದು?
ಥ್ಯಾಂಕ್ಸ್. ನಿಜ ನೀವಿಲ್ಲ ಅದನ್ನು ತಳ್ಕೊಂಡು ಬರ್ರಿ. ಒಬ್ಬರ ಕೈಲಿ ಆಗ್ತಿರೋ ಕೆಲಸ ಅಲ್ಲ. ಸರಿ, ಅವ್ರನ್ನ ಕರ್ಕೊಂಡು ಬರ್ಬೇಕಾ? ಬರ್ತಿದ್ದಾರಾ? ಸರಿ, ಥ್ಯಾಂಕ್ಸ್. ಬರ್ಲಾ? ಬಾಯ್ ಬ್ರೋ. ಹಾಂ. ಯಪ್ಪ, ಇನ್ನೊಂದು ಬ್ರದರ್ ಬಂದಿರಲಿಲ್ಲ ಅಂತಂದರೆ ಪ್ರಾಮಿಸ್ ಆಗ್ತಾ ಇರಲಿಲ್ಲ. ನನ್ನ ಗಾಡಿ ಅಂತೂ ಪಾಪ ಫುಲ್ಲು ಸುಸ್ತೇ ಆಗೋಯ್ತು ಗುರು. ಅಲ್ಲಿಂದ ಫುಲ್ ಇಂಜನ್ ಏನೋ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ತಳ್ಕೊಂಡು ಬಂದಿರ್ತೀವಿ. ಅಷ್ಟರಲ್ಲಿ ಫುಲ್ಲು ಹೀಟ್ ಆಗಿಬಿಡ್ತು ನನ್ನ ಗಾಡಿ. ಫಸ್ಟ್ ಗೇರಲ್ಲಿ ಅಷ್ಟು ದೂರ ಬರಬೇಕು, ಫಸ್ಟು ಸೆಕೆಂಡ್ ಗೇರಲ್ಲಿ ಅಷ್ಟು ದೂರ ಬರಬೇಕು ಅಂದರೆ ಏನು ತಮಾಷೆನಾ? ಅದರಲ್ಲಿ ಕಾರ್ನ ತಳ್ಕೊಂಡು ಬರೋದು ಅಲ್ವಾ? ಸೊ ಅಲ್ಲಿ ಇರೋರ್ನಲ್ಲೇ ಇಳಿಸ್ಬಿಟ್ಟು ಕಾರ್ನ ಆದರೆ ತಳ್ಕೊಂಡು ಬಂದ್ವಿ. ಅವ್ರು ಡೀಸೆಲ್ ಹಾಕ್ಕೊಳ್ತಾ ಇದ್ದಾರೆ. ಅವರು ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರಿಗೆ, ನನಗಲ್ಲ. ಯಾಕಂದರೆ ಪ್ರಾಬ್ಲಮ್ಸಲ್ಲಿದ್ದಾರೆ ಅಂತಂದರೆ ಹೈವೇನಲ್ಲಂತೂ ಗುರು ಏನೇ ಅಂದ್ಕೊಳ್ಳಿ ಯಾರು ನಿಲ್ಲಿಸಲ್ಲ. ಯಾಕಂದರೆ ಹೈವೇನಲ್ಲಿ ಜರ್ನಿ ಮಾಡೋರಿಗೆ ತುಂಬ ಪೆಟ್ಟುಗಳಾಗಿದ್ದಾವೆ. ಈ ಥರ ಹೆಲ್ಪ್ ಅಂತ ಕೇಳಿ ತುಂಬ ಜನ ತೊಂದರೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಹೈವೇನಲ್ಲಂತೂ ಜನ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಸೊ ಸ್ನೇಹಿತರೆ, ನಮ್ಮ ರಾಜನಿಗೆ ಈಗಲಾದರೂ ಒಂದು ಹೆಸರಿಡ್ತೀರಾ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದೇ ಥರ ಇನ್ನೂ ಹೆಲ್ಪ್ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಸಪೋರ್ಟ್ ಬೇಕು. ನನಗೆ ಯಾವುದೇ ಥರ ದುಡ್ಡಿನ ಸಪೋರ್ಟ್ ಅಂತೂ ನನಗೆ ಬೇಡ. ಯಾಕಪ್ಪ ಅಂತಂದರೆ ನಾನು ಕಷ್ಟಪಡ್ತೀನಿ. ನಾನು ಕಷ್ಟಪಡೋದ್ರಲ್ಲಿ ಒಂದು 10% ಅಷ್ಟು ನನ್ನ ಕೈಲಾದಷ್ಟು ನಾನು ಸಹಾಯ ನಾನು ಮಾಡ್ತೀನಿ. ಆದರೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನನ್ನ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಯಾಕಂದರೆ ಅದು ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ಅದರಿಂದ ನನಗೆ ಒಂದು ಸ್ವಲ್ಪ ಆದಾಯ ಅನ್ನೋದು ಬರುತ್ತೆ. ಅದರಿಂದ ನನಗೆ ಸ್ವಲ್ಪ ಇನ್ಕಮ್ ಬಂದರೆ ನಾನು ಇನ್ನೊಂದು 4 ಜನಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಅದೊಂದೇ ಕೇಳ್ಕೊತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿ. ಆವಾಗ ಚಾನಲ್ಗೆ ಸ್ವಲ್ಪ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಬರ್ತಾರೆ. ಆವಾಗ ನನಗೆ ಒಂದು ಸ್ವಲ್ಪ ಅದರಿಂದ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಸೊ ನಾನು ಇನ್ನೇನು ಕೇಳ್ತಾ ಇಲ್ಲ, ನಿಮಗೆ ಜಸ್ಟ್ ಒಂದು ಸಬ್ಸ್ಕ್ರೈಬು ಮತ್ತು ಒಂದು ಶೇರು ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಕೈಲಾದರೆ ಒಂದು 2-3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ. ಸೊ ಇಷ್ಟು ಮಾಡಿದ್ರೆ ನೀವು ನನಗೊಂದು ಸಹಾಯ ಮಾಡ್ದಂಗೆ ಆಗುತ್ತೆ. ನಾನು ಒಂದು 4 ಜನ ಸಹಾಯ ಮಾಡ್ದಂಗೂ ಆಗುತ್ತೆ. ನಾನು ಸಹಾಯ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಆಯ್ತಪ್ಪ, ನನಗೆ ಒಂದು ಫಲ ಬರುತ್ತೆ, ಇಲ್ಲ ನಮಗೆ ಒಂದು ಆಶೀರ್ವಾದ ನಮ್ಮ ಪಬ್ಲಿಕ್ ಕಡೆಯಿಂದ ನನಗೆ ಒಂದು ಸ್ವಲ್ಪ ಅನುಗ್ರಹ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಇನ್ನೇನು ಹೇಳಬೇಕು ನಿಮಗೆ, ಆದಷ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಂಕಲ್ ಫುಲ್ ಕುಡ್ದು ಬಿಟ್ಟಿದ್ದಾರೆ. ಹುಷಾರ್ ನಿಧಾನ. ಫುಲ್ ಕುಡ್ದು ಬಿಟ್ಟಿದ್ದಾರೆ. ಅವರು ಸಡನ್ ಆಗಿ ಬಂದ್ಬಿಟ್ಟು ಕಾರ್ ಮುಂದೆ ಹಂಗೆ ಬೇಕು ಅಂತಾನೆ ಬಿದ್ದೋಗ್ಬಿಟ್ರು ಅವರು. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಲ್ಲ, ಏನಪ್ಪ ಅಂಕಲ್ ಇವಾಗ ರೋಡ್ ಕ್ರಾಸ್ ಮಾಡ್ತಾರ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡ್ರೆ ಟಕ್ ಅಂತ ಹಂಗೆ ಬಿದ್ದುಬಿಟ್ರು ಕಾರ್ ಮುಂದೆ. ಅವಯ್ಯ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾನೆ. ಏನು ಯಾರು ನೋಡಿರ್ಲಿಲ್ಲ ಅಂತಂದರೆ ಇವರೇ ಗುದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೋಬೇಕು. ಹಾಂ, ಫುಲ್ಲು ಡ್ರಿಂಕ್ಸ್ ಆಗಿಬಿಟ್ಟಿದ್ದಾರೆ ಅವರು.